ಹಾಯ್ ವೆರಿ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಜನವರಿ 2ನೇ ತಾರೀಕು ಬೆಳಗ್ಗೆ 7:15 ಆಗ್ತಾ ಇದೆ. ಜಸ್ಟ್ ಎದ್ದು ಆಚೆ ಬಂದಿದ್ದೀನಿ. ಮಕ್ಕಳಿಬ್ಬರು ಮಲಗಿದ್ದಾರೆ. ಹಸ್ಬೆಂಡ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕು, ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇವಾಗಿಲ್ಲಿನ ಟೆಂಪ್ರೇಚರ್ ಬಂದುಬಿಟ್ಟು 7 ಡಿಗ್ರಿ ಸೆಲ್ಸಿಯಸ್ ಇದೆ. ಬಿಸಿ ನೀರು ಕುಡಿಯೋದಕ್ಕೆ ಮೈಕ್ರೋವೇವಲ್ಲಿ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಆಯಿತು ಅಂತ ಅನಿಸುತ್ತೆ. ಹೋಗಿ ಬಿಸಿ ನೀರು ಕುಡಿಬೇಕು. ಯಜಮಾನ್ರು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾರೆ. ಬೆಳಿಗ್ಗೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಷ್ಟು ಗಂಟೆಗೆ ಕ್ಯಾಬ್ ಬರೋದು? 10 to 15 minutes. ಬೇಗ ಬರ್ತೀರಾ? ಈ ಡ್ರೆಸ್ಸನ್ನು ನಮ್ಮ ಅತ್ತೆಯವ್ರಿಗೋಸ್ಕರ ಖರೀದಿ ಮಾಡಿ ಪ್ಯಾಕ್ ಮಾಡಿಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೆಲಸ ಮುಗಿಸ್ಕೊಂಡು ಅವ್ರ ಮನೆಗೂ ಅಂದರೆ ಅವ್ರ ತವ್ರ ಮನೆಗೆ ಹೋಗಿ ಬರ್ತಾರೆ. ತುಮಾರಿ ಮಮ್ಮಿಗೂ ಬೇಕಂತ ಕೇಳಿದ್ರೆ ಅದಕ್ಕೆ ಚೆನ್ನಾಗಿದೆ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ವಿಂಟರ್ ವೇರ್ದಿದು. ನನಗೆ ಒಂದು ತಗೊಂಡು ಬಂದರು, 2 ಪರ್ಚೇಸ್ ಮಾಡಿದ್ರು. ಅತ್ತೆಗೊಂದು ಮತ್ತು ಹೆಂಡ್ತಿಗೊಂದು, ಅಂದರೆ ಸಾರಿ ಅಮ್ಮನಿಗೊಂದು ಹೆಂಡ್ತಿಗೊಂದು. ಸ್ವಲ್ಪ ಹೇಳಿ ವ್ಯೂವರ್ಸ್, ಎಷ್ಟು ಪ್ರೈಸ್ ಇದು? ಹ್ಯಾವಿ ಜಾಸ್ತಿ ಪ್ರೈಸ್ ಹೇಳಿ. वुलन ಇದು, वुलन, प्योर वुलन है. व्यूवर्स को पूछो प्राइस कितना होगा कन्नड़ा में. CBC टी ಇದು इसको लेके जाओगे साथ में? ಯಜಮಾನ್ರು ಕ್ಯಾಬಲ್ಲಿ ಕುತ್ಕೊಂಡು ಕುಡಿತಾರಂತೆ ಟೀ. ಆರಾಮ್ ಸೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಯಜಮಾನ್ರದ್ದು ಫೋಟೋಜೆನಿಕ್ ಫೇಸು. ಅವ್ರ ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ ಅಂದ್ರೂ ಸಹ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾರೆ. ನಾನು ಏನು ಹಚ್ಕೊಂಡ್ರೂ ಅಷ್ಟರ ಮಟ್ಟಿಗೆ. ಬಟ್ ವ್ಲಾಗ್ಸ್ ಮಾಡೋದಕ್ಕಿಂತ ಮುಂಚೆ ನಾನು ಹೆಂಗಿರ್ತೀನೋ ಹಂಗೆ ಪ್ರೆಸೆಂಟೇಬಲ್ ಆಗ್ತೀನಿ. ಏನು ಅದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು, ಮೇಕಪ್ ಮಾಡ್ಕೋಬೇಕು, ಹಂಗೆ ಹಿಂಗೆ ಅಂತ ಏನೂ ಇಲ್ಲ. ರೆಡಿ ಆದಾಗ ಸ್ವಲ್ಪ ಮಟ್ಟಿಗೆ ಬ್ರೈಟಾಗಿ ಕಾಣಿಸ್ತೀನಿ. ರೆಡಿ ಆಗಿಲ್ಲ ಅಂತ ಅಂದರೆ ಅಷ್ಟರ ಮಟ್ಟಿಗೆ. ಬಟ್ ಯಜಮಾನ್ರು ರೆಡಿ ಆಗದೇ ಇದ್ರೂ ಸಹ ಚೆನ್ನಾಗಿ ಕಾಣಿಸ್ತಾರೆ. ಅವ್ರ ಮುಖದಲ್ಲಿ ಆ ಕಳೆ ಅನ್ನೋದಿದೆ, ನನ್ನ ಮುಖದಲ್ಲಿ ಅಷ್ಟರ ಮಟ್ಟಿಗೆ. ಅವ್ರು ಅದಕ್ಕೆ ನನಗೆ ಯಾವಾಗ್ಲೂ ಗೈಡ್ ಮಾಡ್ತಾ ಇರ್ತಾರೆ. ಲೈಟ್ಸ್ ಆನ್ ಮಾಡಿಕೊಂಡು ವೀಡಿಯೋ ಮಾಡು, ಸ್ವಲ್ಪ ಮುಖಕ್ಕೆ ಏನಾದರೂ ಹಚ್ಕೊಂಡು ವೀಡಿಯೋಸ್ ಮಾಡು, ಹಂಗೆ ಹಿಂಗೆ ಅಂತ ನನಗೆ ಸಲಹೆನ ಕೊಡ್ತಾ ಇರ್ತಾರೆ. ಅವ್ರ ಕಡೆಯಿಂದ ಅದು ಸರಿಯೇ. ಬಟ್ಟು ನಾನು ಸ್ವಲ್ಪ ಲೇಝಿ, ಅಷ್ಟರ ಮಟ್ಟಿಗೆ. ಇದ್ರ ಕಡೆಯಲ್ಲೂ ಸ್ವಲ್ಪ ಜ್ಞಾನ ನನಗೆ ಕಡಿಮೆ. ಅದಕ್ಕೆ ನಾನು ಹೆಂಗೆ ಕಾಣಿಸಿದ್ರೂ ಪರವಾಗಿಲ್ಲ, ನನ್ನ ಮಾತುಗಳು ಮಾತ್ರ ಅಚ್ಚುಕಟ್ಟಾಗಿರಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಬೆಳಿಗ್ಗೆ 9:15 ಆಗ್ತಾ ಇದೆ. ಮಕ್ಕಳಿನ್ನೂ ಮಲಗಿದ್ದಾರೆ. ನಾನು ಈಗಷ್ಟೇ ನನ್ನ ವ್ಲಾಗ್ನ ಅಪ್ಲೋಡ್ ಮಾಡಿಬಿಟ್ಟು ಕಿಚನ್ ಒಳಗಡೆ ಬಂದಿದ್ದೀನಿ. ಸಿಂಪಲ್ ಆಗಿ ಅವಲಕ್ಕಿ ಉಪ್ಮಾ ಮಾಡಬೇಕು ಅಂತ ಹೇಳಿ ವೆಜಿಟೇಬಲ್ಸ್ನ, ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಕ್ಯಾಪ್ಸಿಕಮ್, ಒಂದು ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಯಜಮಾನ್ರು ಇಲ್ಲ ಅಲ್ಲ, ಸೊ ಅದಕ್ಕೆ ನಮಗೋಸ್ಕರ ಅಂತ ಸ್ವಲ್ಪ ಕಡಿಮೆನೇ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಮತ್ತು ಈ ವರ್ಷ 1ನೇ ತಾರೀಕಿಂದಾನೇ ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು, ನಮ್ಮ ಲೈಫ್ ಸ್ಟೈಲನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎಷ್ಟು ಮಟ್ಟಿಗೆ ನಾನು ಅದರಲ್ಲಿ ಸಕ್ಸಸ್ ಆಗ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇತ್ತೀಚೆಗೆ ನಾನು ನೋಟಿಸ್ ಮಾಡ್ದಂಗೆ ಬಹಳಷ್ಟು ಹಳೆಯ ಸಬ್ಸ್ಕ್ರೈಬರ್ಸ್ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಎಲ್ಲ ಸಬ್ಸ್ಕ್ರೈಬರ್ಸ್ನೂ ನಾನು ಜ್ಞಾಪಕ ಇಟ್ಕೊಂಡಿದ್ದೀನಿ. ಇನಿಷಿಯಲ್ ಸ್ಟೇಜಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಒಂಥರ ಒಳ್ಳೆ ಕಾಮೆಂಟಿಂದ ಮೋಟಿವೇಟ್ ಮಾಡಿದ್ರು. ಅವ್ರನ್ನೆಲ್ಲ ಮತ್ತೆ ನೋಡಬೇಕು ಅನ್ನೋ ಆಸೆ ನನಗೆ. ನಾನು ರೆಗ್ಯುಲರ್ ಆಗಿ ವ್ಲಾಗ್ಸ್ ಅಪ್ಲೋಡ್ ಮಾಡದೇ ಇರೋ ಕಾರಣದಿಂದ ಯೂಟ್ಯೂಬ್ ಅಲ್ಗೋರಿದಮಲ್ಲಿನೂ ಸಹ ಏರ್ಪೇರ್ ಆಗ್ತಾ ಇದೆ. ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಹತ್ರ ನನ್ನ ವ್ಲಾಗ್ಸ್ ಹೋಗ್ತಾ ಇಲ್ಲ, ರೀಚ್ ಬಹಳ ಕಡಿಮೆ ಸಿಗ್ತಾ ಇದೆ. ಸೊ ಅದಕ್ಕೆ ಅಂತ ಹೇಳಿ ಈ ವರ್ಷ ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ಆದಷ್ಟು ಚಂಡೀಗಢನ ಎಕ್ಸ್ಪ್ಲೋರ್ ಮಾಡ್ತೀನಿ, ವ್ಲಾಗ್ಸ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಚಂಡೀಗಢಗೆ ಏನಾದರೂ ನೀವು ಬಂದರೆ ಇಲ್ಲಿ ಯಾವ್ಯಾವ ಪ್ಲೇಸಸ್ನ ನೀವು ನೋಡಲೇಬೇಕು ಅಂತಲೂ ಸಹ ಹೇಳ್ತೀನಿ. ಅದ್ರ ಜೊತೆಗೇನೆ ಚಂಡೀಗಢ ಸುತ್ತಮುತ್ತ ಇರುವ ನಿಯರ್ ಬೈ ಪ್ಲೇಸಸ್ ಸಹ ಕವರ್ ಮಾಡ್ತೀನಿ. ಸೊ ನಮ್ಮ ರೊಟೀನ್ ಲೈಫ್ ಸ್ಟೈಲ್ ಜೊತೆ
ಕೆಲವಷ್ಟು ಔಟ್‌ಡೋರ್ ವ್ಲಾಗ್ಸನ್ನು ಸಹ ಮಾಡ್ತೀನಿ. ಐ ಹೋಪ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವ್ಲಾಗ್ಸ್‌ನು ನೋಡಿ ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡೋಣ. ನಾರ್ತ್ ಇಂಡಿಯನ್ಸ್‌ಗೆ ಬೆಳಗಿನ ಜಾವ ಬ್ರೇಕ್‌ಫಾಸ್ಟಲ್ಲಿ ರೈಸ್ ಐಟಮ್ಸ್ ತಿನ್ನೋ ಅಭ್ಯಾಸನೇ ಇಲ್ಲ. ನಮ್ಮದು 2 ಸ್ಟೇಟ್ಸ್ ಫ್ಯಾಮಿಲಿ ಆದ ಕಾರಣ ಆವಾಗವಾಗ ನಾನು ಚಿತ್ರಾನ್ನ, ಟೊಮೆಟೊ ರೈಸು, ಪುಳಿಯೋಗರೆ ಮಾಡ್ತಾನೆ ಇರ್ತೀನಿ. ಬಟ್ ನಾರ್ತ್ ಇಂಡಿಯನ್ಸ್‌ಗೆ ಈ ಥರ ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಂಡು ರೆಗ್ಯುಲರ್ ಆಗಿ ತಿನ್ನಿ ಅಂತ ಅಂದರೆ ಅಟ್‌ಲೀಸ್ಟ್ ವಾರಕ್ಕೆ ಒಂದು 3 ಸಲ ಆದ್ರೂ ಮಾಡ್ಕೊಂಡು ತಿಂತಾರೆ. ಅಷ್ಟು ಫೇವ್ರೇಟು. ಮದ್ವೆಗೆ ಮುಂಚೆ ನಾನು ಅವಲಕ್ಕಿ ಉಪ್ಪಿಟ್ಟನ್ನ ಅಷ್ಟು ಇಷ್ಟಪಟ್ಟು ತಿಂತಾ ಇರಲಿಲ್ಲ. ಬಟ್ ಮದುವೆ ಆದಮೇಲೆ ನನಗೂ ಸಹ ಅವಲಕ್ಕಿ ಉಪ್ಪಿಟ್ಟು ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ಇವಾಗ ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಮೊದಲಿಗೆ ಕಡಾಯಿಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡೆ. ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟನ್ನ ಫಸ್ಟ್ ಆ್ಯಡ್ ಮಾಡಿಬಿಟ್ಟು ಒಂದು 3 ನಿಮಿಷದವರೆಗೂ ಕ್ಯಾರೆಟನ್ನ ಕುಕ್ ಮಾಡಿಕೊಂಡೆ. ಅದಾದ ನಂತರ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಆ್ಯಡ್ ಮಾಡಿಬಿಟ್ಟು ಉಪ್ಪು, ಅರಿಶಿಣದ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿಕೊಂಡೆ. ಇವಾಗ ಅವಲಕ್ಕಿಯನ್ನು ನಾರ್ಮಲ್ ಕೋಲ್ಡ್ ವಾಟರಲ್ಲಿನೇ ವಾಶ್ ಮಾಡಿಕೊಂಡು ಈ ಗೊಜ್ಜಲ್ಲಿ ಆ್ಯಡ್ ಮಾಡ್ಕೋಬೇಕು. ಮತ್ತು ಇದರಲ್ಲಿ ಸ್ವಲ್ಪ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸಿ ಉಪ್ಪೆಲ್ಲ ಚೆಕ್ ಮಾಡಿ ಏನಾದರೂ ಉಪ್ಪು ಕಡಿಮೆ ಇದ್ದರೆ ಆ್ಯಡ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಟೀ ಜೊತೆ ಕಾಂಬಿನೇಷನ್ ಆಗಿ ಸರ್ವ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಒಂದ್ಸಲ ನೀವೂ ಟೀ ಜೊತೆ ಅವಲಕ್ಕಿ ಉಪ್ಪಿಟ್ಟನ್ನ ತಿಂದು ನೋಡಿ ಹೇಗಿರುತ್ತೆ ಅಂತ ಕಾಮೆಂಟ್ ಮೂಲಕ ಹೇಳಿ. ಈ ಟೀ ಕುಡಿಯೋ ಅಭ್ಯಾಸ ಮದುವೆ ಆದಮೇಲೆನೇ ನನಗಾಗಿದ್ದು. ಮದುವೆಗೆ ಮುಂಚೆ ಬೆಳಗಿನ ಜಾವ ಇಷ್ಟು ಚಿಕ್ಕ ಗ್ಲಾಸಲ್ಲಿ ಕುಡಿತಾ ಇದ್ದಿದ್ದು. ಇವಾಗ ದೊಡ್ಡ ದೊಡ್ಡ ಕಪ್ಪಲ್ಲಿ ಒಂದು 3, 4 ಸಲ ಕುಡಿತಾನೆ ಇರ್ತೀನಿ. ಇನ್ ಬಿಟ್ವೀನ್ ಟೀ ಕುಡಿಲೇಬಾರ್ದು ಅಂತ ಸ್ಕಿಪ್ ಮಾಡಿಬಿಟ್ಟಿದ್ದೆ. ಬಟ್ ಚಳಿ ತುಂಬ ಇರೋ ಕಾರಣದಿಂದ ಬಿಸಿ ಬಿಸಿಯಾಗಿ ಟೀ ಕುಡಿಯೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಕುಡಿತಾ ಇದ್ದೀನಿ, ಏನೂ ಆಗಲ್ಲ ಅಂತ. ತಿಂಡಿ ರೆಡಿ ಆಗಿದೆ, ಎದ್ದೇಳ್ರಪ್ಪ ಬನ್ರಪ್ಪ ಅಂತ ಹೇಳಿದ್ರೆ 5 ನಿಮಿಷ, 5 ನಿಮಿಷ ಅಂತ ನನ್ನ ಮಕ್ಳು ಹೇಳಿದ್ರು. ಸೊ ಅದಕ್ಕೆ ನಾನು ಕುತ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರೋದು. ತಣ್ಣಗಾಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನು ಫಸ್ಟೇ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು ನನ್ನ ರೊಟೀನ್ ಲೈಫ್ ಸ್ಟೈಲಲ್ಲಿ ಬೆಳಗಿನ ಜಾವ ಬ್ರೇಕ್‌ಫಾಸ್ಟ್‌ನ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮುಂಚೆ ಎಲ್ಲಾನು ಟೈಮ್ ಪ್ರಕಾರ ತಿಂತಾ ಇರಲಿಲ್ಲ. ಎಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಕುತ್ಕೊಂಡು ಟಯರ್ಡ್ ಆಗಿಬಿಟ್ಟು ತಿಂತಾ ಇದ್ದೆ. ಬೆಳಿಗ್ಗೆ 11:30 ಇಲ್ಲಾಂದರೆ 12 ಗಂಟೆಗೆ ಬ್ರೇಕ್‌ಫಾಸ್ಟ್ ಮಾಡ್ತಿದ್ದೆ. ತಿಂದಮೇಲೆ ಏನು ಕೆಲಸ ಮಾಡೋದಕ್ಕೆ ಮನಸ್ಸು ಬರ್ತಾ ಇರಲ್ಲ. ಆ ಥರ ಒಂದು ರೊಟೀನ್ ಇತ್ತು. ಇವಾಗ ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಲೈಫ್ ಸ್ಟೈಲ್‌ನ. ಬೆಳಗ್ಗೆ ಬ್ರೇಕ್‌ಫಾಸ್ಟ್ ಆದ ತಕ್ಷಣನೇ ತಿಂದ್ಬಿಡ್ತೀನಿ. ಆಮೇಲೆ ಮಿಕ್ಕಿರೋ ಕೆಲಸಗಳೆಲ್ಲನೂ ಮಾಡ್ತೀನಿ. ಏಜ್ ಹೆಚ್ಚಾಗ್ತಾ ಇದ್ದಂಗೆ ಬಾಡಿಯಲ್ಲೂ ಸಹ ಬಹಳಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಅದಕ್ಕೆ ಏಜಿಗೆ ತಕ್ಕಂಗೆ ನಾವು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು. ಪಾಸಿಟಿವ್ ಆಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ಸಣ್ಣ ಇದ್ರೂ ದಪ್ಪ ಇದ್ರೂ ಯಾರಿಗೆ ಬೇಕಾದರೂ ರೋಗಗಳು ಬರ್ಬೋದು. ಆ್ಯಕ್ಟಿವ್ನೆಸ್ ಇಲ್ಲ ಅಂದರೆ ರೋಗಗಳು ಬಂದೇ ಬರುತ್ತೆ. ಸೊ ಅದಕ್ಕೆ ಆದಷ್ಟು ನಾವು ಆ್ಯಕ್ಟಿವ್ ಆಗಿರಬೇಕು. ಮನೆಯಲ್ಲಿ ಸಿಂಪಲ್ ಕೆಲಸಗಳು ಮಾಡಿಕೊಂಡು ವಾಕಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಅದು ಇದು ಮಾಡ್ತಾ ಇರಬೇಕು. ನಾನು ಸಣ್ಣ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೇನು ರೋಗಗಳೇ ಬರಲ್ಲ ಅಂತ ಯಾವಾಗಲೂ ನಾನು ಅಂದ್ಕೊಂಡಿಲ್ಲ. ಈ ಕಾಲದಲ್ಲಿ ಯಾರಿಗೆ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಸೊ ಅದಕ್ಕೆ ನನಗೂ ಸಹ ಭಯ ಅನ್ನೋದಿದೆ. ಅಯ್ಯೋ 42 ಏಜ್ ಆಗಿಬಿಟ್ಟಿದೆ, ನನ್ನ ಮಕ್ಕಳಿಬ್ರೂ ಚಿಕ್ಕವರು. ಅವ್ರನ್ನ ದೊಡ್ಡವ್ರು ಮಾಡಿ, ಅವ್ರ ಕಾಲ ಮೇಲೆ ಅವ್ರನ್ನ ನಿಲ್ಲಿಸಿ, ಮದುವೆಗಳು ಮಾಡಿ, ಅವ್ರ ಮಕ್ಕಳನ್ನ ಕೈಯಲ್ಲಿ ತಗೊಂಡು ತೂಗಿಸಿ ಅದೆಲ್ಲನೂ ಕನಸುಗಳಿವೆ ಫ್ರೆಂಡ್ಸ್. ಸೊ ಅದಕ್ಕೆ ಹೆಲ್ತ್ ಈಸ್ ವೆರಿ ಪ್ರೀಷಿಯಸ್. ಸೊ ಹೆಲ್ತಲ್ಲಿ ಏನು ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅಂತ ನಾನೂ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇದೇ ನನ್ನ ರೆಸಲ್ಯೂಷನ್ 2025ರಲ್ಲಿ ಒಳ್ಳೆ ಹೆಲ್ತನ್ನ ಪಡೆಯೋದೇ ನನ್ನ ರೆಸಲ್ಯೂಷನ್. ಇಷ್ಟು ವರ್ಷನೂ ಒಳ್ಳೆ ಹೆಲ್ತೇ ಇತ್ತು. ಬಟ್ ಏಜ್ ಆಗ್ತಾ ಇದ್ದಂಗೆ ಅಲ್ಲಿ ಇಲ್ಲಿ ನೋವುಗಳು ಬರ್ತಾನೆ ಇರುತ್ತೆ. ಅದಕ್ಕೂ ಸಹ ನಾವು ಏನು ಮಾಡಿದ್ರೆ ಸರಿ ಆಗುತ್ತೆ ಅನ್ನೋದನ್ನ ಕಲಿತು ಅದನ್ನು ನನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊತೀನಿ. ಇವಾಗ ನಾನು ತೋರಿಸ್ತಾ ಇರೋ ಈ ಒಂದು ಡ್ರೆಸ್ ಬಂದುಬಿಟ್ಟು ನಮ್ಮ ಅತ್ತೆಗೆ ತಗೊಂಡೋದ್ರಲ್ಲ ಯಜಮಾನ್ರು, ಅದೇ ಡಿಫ್ರೆಂಟ್ ಕಲರಲ್ಲಿ. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಸೊ ಅದಕ್ಕೆ ನಾನು ಯಜಮಾನ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ತಗೊಂಡೆ. ಆ್ಯಕ್ಚುಲಿ ಇದನ್ನು ನಮ್ಮ ಯಜಮಾನ್ರು ಅತ್ತೆಗೋಸ್ಕರ ತಗೊಂಡು ಬಂದಿದ್ದರು. ಬಟ್ ಕೊಡಪ್ಪ ನನಗೆ ನನ್ನ ಹತ್ರ ಇಲ್ಲ, ಅವರು ಬೆಳ್ಳಗಿದ್ದಾರೆ, ಅವ್ರು ಏನು ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ನಾನು ತಗೊಂಡಿದ್ದೀನಿ. ದೊಡ್ಡ ಮಗ ಒಂದು ಹಾಲಿಡೇ ಹೋಮ್ ವರ್ಕ್ ತೋರಿಸ್ತಾ ಇದ್ದಾನೆ. ಹಿಂಗೆ ಮಾಡಿದ್ದೀನಮ್ಮ, ಹಂಗೆ ಮಾಡಿದ್ದೀನಮ್ಮ ಅಂತ ಹೇಳಿ. ಯೂಟ್ಯೂಬಲ್ಲಿ ನೋಡಿಕೊಂಡೆ ಅವನೇ ಮಾಡಿದ್ದು. ಆ್ಯಕ್ಚುಲಿ ಈ ಒಂದು ಹೋಮ್ ವರ್ಕು ತುಂಬ ಪ್ರೆಸೆಂಟೇಷನ್ಸ್ ಇದೆ. ಸೈನ್ಸು, ಮ್ಯಾಥ್ಸು ಮತ್ತು IT ದು. ಸೊ ಫಸ್ಟು ಅದನ್ನು ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿರೋದೆಲ್ಲನೂ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ದ. ನಾನು ಸರಿ ಅಂತ ಹೇಳಿದೆ. ಸ್ವಲ್ಪ ಮನೆಗೆ ಸಾಮಾನು ಬೇಕಾಗಿತ್ತು. ಸೊ ಅದಕ್ಕೆ ಅಂತ ಹೇಳಿ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದೆ. ಒಂದು 15 ಮಿನಿಟ್ಸಲ್ಲಿ ಎಲ್ಲನೂ ತಗೊಂಡು ಬಂದುಬಿಟ್ಟು ಕೊಟ್ಬಿಟ್ರು ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ದೊಡ್ಡವನಿಗೆ ಹೇಳಿದ್ದು, ಸ್ವಲ್ಪ ಸಾಮಾನು ಬೇಕಾಗಿದೆ,
ಸ್ಕೂಟಿಯಲ್ಲಿ ಹೋಗ್ಬಿಟ್ಟು ತಗೊಂಡು ಬಾ ಅಂತ ಹೇಳಿ. ಅವನು ನನಗೆ ಕೋಲ್ಡ್ ಆಗಿಬಿಟ್ಟಿದೆ, ನೀನು ಸ್ಕೂಟಿಯಲ್ಲಿ ನನಗೆ ಕಳಿಸ್ತಾ ಇದೀಯಾ ಅಂತ ಹೇಳಿ ಬ್ಲಿಂಕಿಟ್ ಆ್ಯಪ್ ಡೌನ್ಲೋಡ್ ಮಾಡು, ಅದರಿಂದ ಆರ್ಡರ್ ಮಾಡು, ಬೇಗ ಬಂದುಬಿಡುತ್ತೆ ಅಂತ ಹೇಳ್ದ. ಅಯ್ಯೋ! ಹೌದಾ ಅಂತ ಹೇಳಿ ನಾನು ಡೌನ್ಲೋಡ್ ಮಾಡಿ ಬೇಗ ಆರ್ಡರ್ ಮಾಡಿಬಿಟ್ಟೆ. ಅವ್ನು ಹೇಳ್ದಂಗೆ ಬೇಗನೆ ಬಂದುಬಿಡ್ತು. ಈ ಥರ ಮಕ್ಕಳು ಸ್ಮಾರ್ಟ್ ಆಗಿದ್ರೆ ನಮ್ಮಂಥ ಪೇರೆಂಟ್ಸ್‌ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ನನ್ನ ಮಗ ನೋಡ್ಬೋದು ಚಿಕ್ಕವನು, ಅವನಿಗೇನೇನು ಬೇಕು ಅಂತ ಹೇಳಿದ್ದ ಅದೆಲ್ಲ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾನೆ. ತುಂಬ ಹುಷಾರಿ ನನ್ನ ಮಗ. ಸೀಸನಲ್ ಫ್ರೂಟ್ಸ್ ಅಲ್ದಿರ ಬೇರೆ ಬೇರೆ ಫ್ರೂಟ್ಸ್ ಎಲ್ಲನೂ ಕೇಳ್ತಾ ಇದ್ದ. ಅದು ಆರ್ಡರ್ ಮಾಡು, ಇದು ಆರ್ಡರ್ ಮಾಡು, ಹಂಗೆ ಹಿಂಗೆ ಅಂತ ಹೇಳಿ. ಇವ್ರಪ್ಪ ಇಲ್ದೇ ಇರೋ ಕಾರಣಕ್ಕೆ ನಾನು ಈ ಥರ ಎಲ್ಲನೂ ಆರ್ಡರ್ ಮಾಡಿದ್ದು. ಇಲ್ಲ ಅಂದರೆ ಆಯಪ್ಪ ಎಲ್ಲಾನು ಚೆಕ್ ಮಾಡ್ತಾರೆ. ಎಷ್ಟು ಪ್ರೈಸು, ನೀನೇನಕ್ಕೆ ಇಲ್ಲಿಂದ ತರಿಸ್ತಾ ಇದೀಯಾ, ಎಷ್ಟು ಎಕ್ಸ್ಪೆನ್ಸಿವ್ ಇದೆ ನೋಡು, ಹಂಗೆ ಹಿಂಗೆ ಅಂತ ತುಂಬ ತಲೆ ತಿಂತಾರೆ. ಮಕ್ಕಳು ಮನೇಲಿರೋವಾಗ ಅವ್ರಿಗೂ ಸಹ ಬೋರ್ ಆಗುತ್ತೆ. ಫ್ರೂಟ್ಸ್ ತಿಂತೀನಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಅದನ್ನು ತರಿಸದೇ ಇದ್ರೆ ತುಂಬ ಮುಟ್ಟಾಳ್ತನ ಆಗುತ್ತೆ ಅಂತ ಹೇಳಿ ನಾನು ತರಿಸಿದ್ದೀನಿ. ಇವಾಗ ಸಿಂಪಲ್ ಆಗಿ ಲಂಚ್‌ಗೆ ಅಂತ ಎಗ್ ಕರಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಗೀ ಆ್ಯಡ್ ಮಾಡಿದ್ದೀನಿ ಎಗ್ಸ್‌ನ ಫ್ರೈ ಮಾಡೋದಕ್ಕೆ. ಗೀ ಇಲ್ಲಾಂದರೆ ಬಟರಲ್ಲಿ ಎಗ್ಸ್‌ನ ಫ್ರೈ ಮಾಡಿದ್ರೆ ಅದ್ರದ್ದು ಫ್ಲೇವರು ಸಖತ್ತಾಗಿರುತ್ತೆ. ಎಣ್ಣೆಯಲ್ಲಿ ಎಗ್ಸ್‌ನ ಫ್ರೈ ಮಾಡಿದ್ರೆ ಆ ಫ್ಲೇವರ್ ಇರೋದಿಲ್ಲ. ಸೊ ಅದಕ್ಕೆ ಗೀ ಇಲ್ಲಾಂದರೆ ಬಟರಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಪ್ಪ ಬಿಸಿ ಆದಮೇಲೆ ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಎಗ್ಸ್‌ನ ಹಾಕ್ಬಿಟ್ಟು ಇದರಲ್ಲಿ ಗರಂ ಮಸಾಲ, ಉಪ್ಪು, ಖಾರ, ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಫ್ಲೇವರ್ ಹಿಡ್ಕೊಂಡ್ಬಿಡುತ್ತೆ. ಅದೇ ಕಡಾಯಿಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕೊತ್ತಂಬರಿ ಮತ್ತು ಜೀರಿಗೆ, ಮೆಣಸು ಇದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. 2 ಒಣಗಿದ ಮೆಣಸಿನ್ಕಾಯಿನೂ ಸಹ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೇನೆ ಖಾರದ ಪುಡಿ, ಗರಂ ಮಸಾಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ 5 ನಿಮಿಷದವರೆಗೂ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ ಮಾಡ್ಕೊತಾ ಇದ್ದೀನಿ. 5 ನಿಮಿಷ ಆದಮೇಲೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲನೂ ಇರಲ್ಲ. ಸೊ ಇವಾಗ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ನಾನು 2 ಸಲ ಆ್ಯಡ್ ಮಾಡಿದ್ದೀನಿ. ಒಂದು ಪೇಸ್ಟಲ್ಲಿ, ಇನ್ನೊಂದು ಇವಾಗ. 2 ಹಸಿಮೆಣ್ಸಿನ್ಕಾಯಿನ ಸಹ ಆ್ಯಡ್ ಮಾಡಿದ್ದೀನಿ. ಒಬ್ಬರು ಕಮೆಂಟ್ ಮೂಲಕ ಹೇಳಿದ್ರು, ನೀವು ಹಸಿಮೆಣ್ಸಿನ್ಕಾಯಿ ಅಂತ ಹೇಳಬೇಡಿ ಅಂತ. ಐ ಆಮ್ ಸೋ ಸಾರಿ, ನನಗೆ ಇದೇ ಥರನೇ ಪ್ರೊನೌನ್ಸ್ ಮಾಡೋದಕ್ಕೆ ಬರೋದು. ಹಸಿರು ಮೆಣಸಿನಕಾಯಿ ಅಂತ ಸ್ವಚ್ಛವಾಗಿ ನಾವು ಬೆಂಗಳೂರಲ್ಲಿರುವಾಗ ಹೇಳ್ತಾ ಇರಲಿಲ್ಲ, ಹಸಿಮೆಣ್ಸಿನ್ಕಾಯಿ ಅಂತ ಹೇಳ್ತಾ ಇದ್ದಿದ್ದು. ಸೊ ಅದಕ್ಕೆ ಕ್ಯಾಶುಯಲ್ ಆಗಿ ವಾಯ್ಸ್ ಓವರ್ ಕೊಡುವಾಗ ಅದೇ ರೀತಿನೇ ಹೇಳ್ತಾ ಇದ್ದೀನಿ. ತಪ್ಪಿದರೆ ಕ್ಷಮಿಸಿ. ಇವಾಗ ಇದರಲ್ಲಿ ಸ್ವಲ್ಪ ಮೊಸರು ಸಹ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸಿ ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷದವರೆಗೂ ಬಾಯ್ಲ್ ಮಾಡ್ಕೋಬೇಕು. 5 ನಿಮಿಷ ಆದಮೇಲೆ ಫ್ರೈ ಮಾಡಿಟ್ಕೊಂಡಿರೋ ಎಗ್ಸನ್ನು ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಒಂದು 3 ನಿಮಿಷ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡಿಕೊಂಡ್ರೆ ಯಮ್ಮಿಯಾಗಿರೋ ಎಗ್ ಕರಿ ರೆಡಿ ಆಗಿಬಿಡುತ್ತೆ. ಒಂದ್ಸಲ ನೀವೂ ಸಹ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಈ ಎಗ್ ಕರಿ ಜೊತೆ ಕಾಂಬಿನೇಷನ್ ಆಗಿ ಮಕ್ಕಳಿಗೆ ಚಪಾತಿ ತಿನ್ನಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಬಿಸಿ ಬಿಸಿಯಾಗಿ ಚಪಾತಿ ಮಾಡಿದೆ. ಮಕ್ಕಳು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಈ ಥರ ಊಟ ಸೇವನೆ ಮಾಡಿದಾಗ ಆಹಾ ಆಹಾ ಸ್ವರ್ಗ ಆ ಥರ ಅನಿಸುತ್ತೆ. ದೊಡ್ಡವನಿಗೆ ಆ್ಯಕ್ಚುಲಿ ನಾನು ಹೇರ್ ವಾಶನ್ನು ಸಹ ಮಾಡಿದೆ ಫ್ರೆಂಡ್ಸ್. ಅದನ್ನು ನಿಮಗೆ ವ್ಲಾಗಲ್ಲಿ ತೋರಿಸಿಲ್ಲ, ತುಂಬಾ ದಿನ ಆಗಿಬಿಟ್ಟಿತ್ತು. ಸೊ ಲಂಚ್ ರೆಡಿ ಮಾಡೋದಕ್ಕಿಂತ ಮುಂಚೆ ಅವನಿಗೆ ಹೇರ್ ವಾಶನ್ನು ಸಹ ಮಾಡಿದೆ. ನೋಡ್ಬೋದು ಕೂದಲು ಬಿಟ್ಕೊಂಡು ಕುತ್ಕೊಂಡಿದ್ದಾನೆ. ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾನೆ ನನ್ನ ಮಗ. 3 ಡೇಸಿಂದ ಕೆಮ್ಮು, ನೆಗಡಿ ಇತ್ತು. ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿ ಬಿಸಿ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡಿಸ್ದೆ. ಇತ್ತೀಚೆಗೆ ಹೊಸ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆನ್ ಆಗ್ತಾ ಇದ್ದಾರಲ್ಲ, ಅವರು ಹಳೆ ಕ್ವಶನ್ನೇ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ. ಏನಕ್ಕೆ ನಿಮ್ಮ ಮಕ್ಕಳಿಗೆ ಇಷ್ಟು ಉದ್ದ ಕೂದಲು ಬಿಟ್ಟಿದ್ದೀರಾ, ಏನಕ್ಕೆ ಕಟ್ ಮಾಡಿಸಿಲ್ಲ, ಯುವರಾಜ್ ಸಿಂಗ್ ಕಟ್ ಮಾಡಿಸಿದ್ದಾರೆ, ಅವ್ರು ಕಟ್ ಮಾಡಿಸಿದ್ದಾರೆ, ನೀವೇನಕ್ಕೆ ಕಟ್ ಮಾಡಿಸ್ತಾ ಇಲ್ಲ ಅಂತ. ಅವರೆಲ್ಲ ಚಿಕ್ಕವರಿರೋವಾಗ ಉದ್ದ ಕೂದಲೇ ಇದ್ದಿದ್ದು. ದೊಡ್ಡವ್ರು ಆದಮೇಲೆ ಅವ್ರು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿದ್ಮೇಲೆ, ಕೆಲಸ ಮಾಡೋದಕ್ಕೆ ಅಂತ ಆಚೆ ಹೋದ್ಮೇಲೆ ಅವ್ರ ಪ್ರೊಫೆಷನ್ಗೆ ತಕ್ಕಂಗೆ ಎಲ್ಲರೂ ಕಟ್ ಮಾಡಿಸ್ಕೊಂಡಿದ್ದಾರೆ. ಸೊ ಅದೇ ರೀತಿ ನನ್ನ ಮಕ್ಳಿಗೂ ಸಹ ಫ್ರೀಡಮ್ ಇದೆ. ಅವ್ರು ಬೆಳೆದಾದ್ಮೇಲೆ ಅವ್ರ ಲೈಫ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಥಿಂಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಪ್ರೊಫೆಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆವಾಗ ನಮ್ದು ಇಂಟರಪ್ಷನ್ ಏನೂ ಇರಲ್ಲ. ಆ್ಯಸ್ ಎ ಮದರ್ ಈ ಧರ್ಮಕ್ಕೆ ನಾನು ರೆಸ್ಪೆಕ್ಟ್ ಕೊಟ್ಟು, ನನ್ನ ಮಾವನಿಗೆ ರೆಸ್ಪೆಕ್ಟ್ ಕೊಟ್ಟು ಇದನ್ನು ನಾನು ನಿಭಾಯಿಸ್ತಾ ಇದ್ದೀನಿ. ಬೆಳೆದಾದ್ಮೇಲೆ ಅವ್ರಿಷ್ಟ ಅವ್ರಿಗೆ ಅಷ್ಟೇ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಚಿಕ್ಕವನು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಇವನಿಗೆ ಮೊಬೈಲ್ ಕೊಟ್ಟರೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಾನೆ. ಮೊಬೈಲ್ ಕೊಡ್ರೆ ಅಲ್ಲ, ಮೊಬೈಲ್ ಕೊಡಿ. ದುಬಾರ ಪೂಚೋ ಇನ್ನೊಂದ್ಸಲ. ಮಮ್ಮ ಮೊಬೈಲ್ ಕೊಡಿ. ವೆರಿ ಗುಡ್. ತಗೋ.